ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಅದೆಷ್ಟು ವೈರಲ್ ಆಗ್ತವೆ ಅಂದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಅದ್ಭುತವೊಂದು ಘಟಿಸಿಬಿಡುತ್ತವೆ. ಇಂತಹ ಅದ್ಭುತಗಳನ್ನು ಆನಂದಿಸುವವರ ಪೈಕಿ ಒಬ್ಬ ವ್ಯಕ್ತಿಯಂತೂ ಇಡೀ ಭಾರತಕ್ಕೆ ಚಿರಪರಿಚಿತವಾಗಿ ಬಿಟ್ಟಿದ್ದ. ಇನ್ನು ಕಿರಿ ವಯಸ್ಸು ಸಾಲದಕ್ಕೆ ಏನನ್ನಾದರೂ ಸಾಧಿಸುವ ತೇಜಸ್ಸು. ಆತ ಮೊದಮೊದಲು ಸಾಮಾನ್ಯ ಯುವಕನಂತೆ ಕಾಣಿಸಿಕೊಳ್ತಿದ್ದ. ಆದರೆ ರೀಲ್ ಕಟ್ ಮಾಡಿದ್ರೆ ತನ್ನನ್ನು ತಾನೇ ದೇವಮಾನವನೆಂದು ಸ್ವಯಂ ಘೋಷಿಸಿಕೊಂಡು ಬಿಟ್ಟಿದ್ದ. ಇಡೀ ಉತ್ತರ ಭಾರತದ ಅತಿ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವವರ ಪೈಕಿ ಈ ಭಾಗೇಶ್ವರ ಧಾಮ ಸರ್ಕಾರ್ ಕೂಡ ಒಬ್ಬ. ಆದರೆ ಭಾಗೇಶ್ವರ ಧಾಮ್ ಸರ್ಕಾರ್ನ ಕುರಿತಾಗಿ ನಾನಾ ಊಹಾಪೋಹಗಳು ಇವೆ. ಅಲ್ಲದೆ ನಿಜಕ್ಕೂ ಪವಾಡ ಪುರುಷನೆಂದೇ ಉತ್ತರ ಭಾರತೀಯರು ನಂಬ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಮುಖವನ್ನ ನೋಡಿದಾಕ್ಷಣ ಒಂದು ಚೀಟಿಯಲ್ಲಿ ಆತನ ಮನಸ್ಸಿನಲ್ಲಿನ ವಿಚಾರವನ್ನ ಚಾಚೂ ತಪ್ಪದೆ ಬರೆದು ಅವರಿಗೆ ಅದನ್ನ ನೀಡ್ತಾನೆ. ಈ ಸೋಜಿಗವೇ ಜನರ ಅಚ್ಚರಿಗೆ ನೂಕಿಬಿಡುತ್ತೆ. ಅಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹವನ್ನ ಹೊಂದಲು ಕಾರಣವಾಗಿರೋದು. ಒಂದು ಪ್ರವಚನ ಸಮಾರಂಭವೋ ಅಥವಾ ಯಾವುದಾದರೂ ಕಾರ್ಯಕ್ರಮಕ್ಕೆ ಈ ಸರ್ಕಾರ್ ಬರ್ತಾರೆ ಅಂದ್ರೆ ಅದೆಲ್ಲಿಂದಲೋ ಜನರ ದಂಡೆ ಹರಿದು ಬರುತ್ತೆ. ಅಷ್ಟಕ್ಕೂ ಯಾರು ಈ ಭಾಗೇಶ್ವರ ಧಾಮ್ ಸರ್ಕಾರ್? ಈ ಮಟ್ಟಕ್ಕೆ ಪ್ರಚಾರ ಸಿಕ್ಕಿದಾದ್ರೂ ಹೇಗೆ? ನಿಜಕ್ಕೂ ಈತ ದೇವಮಾನವನ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಭಾಗೇಶ್ವರ ಧಾಮ್ ಸರ್ಕಾರ್ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವ ಈತ ಯಾರು ಅನ್ನೋದನ್ನ ಗಮನಿಸಿದಾಗ ಮಧ್ಯಪ್ರದೇಶದ ಅತಿ ಪ್ರಮುಖವಾದ ಮತ್ತು ಪ್ರಸಿದ್ಧ ಕ್ಷೇತ್ರವಾದ ಭಾಗೇಶ್ವರ ಧಾಮ ಅನ್ನೋದು ಒಂದು ದೇವಸ್ಥಾನ. ಹೌದು, ಈ ದೇವಾಲಯದಲ್ಲಿ ಬಾಲಾಜಿಯನ್ನ ಆರಾಧಿಸಲಾಗುತ್ತೆ. ಅಂದ್ರೆ ಹನುಮಂತನ ಶಕ್ತಿಯನ್ನೇ ಇಲ್ಲಿ ಮೂಲ ಮೂರ್ತಿಯನ್ನಾಗಿ ಪೂಜಿಸಿಕೊಂಡು ಬರಲಾಗ್ತಿದೆ. ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಸಾಲದಕ್ಕೆ ಪವಾಡಗಳನ್ನ ಮಾಡಿರುವ ಉದಾಹರಣೆ ಕೂಡ ಇದೆ. ಅಂತಹ ಒಂದು ಸಂಸ್ಥಾನದಲ್ಲಿ ಇಂದಿನ ಪೀಠಾಧಿಪತಿಯಾಗಿರುವವನೇ ಈ ಭಾಗೇಶ್ವರ ಧಾಮ ಸರ್ಕಾರ್. ಈತನ ಮೂಲ ಹೆಸರು ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಈತ ಪೀಠವನ್ನಲಂಕರಿಸಿದ ನಂತರವೇ ಈ ದೇವಾಲಯವು ಇಡೀ ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಈ ವಿಚಾರವನ್ನ ಇನ್ನು ಮುಂದಕ್ಕೆ ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ದೇವಸ್ಥಾನ ಹಾಗೂ ಈ ಕೃಷ್ಣ ಶಾಸ್ತ್ರಿ ಯಾರು ಅನ್ನೋದನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಅಸಂಖ್ಯಾತ ಭಕ್ತರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಲಿ ಎಂದು ಭಕ್ತಿಯಿಂದ ಆರಾಧಿಸಿ ಹರಕೆಯನ್ನ ಕಟ್ಟಿಕೊಂಡು ಹೋಗ್ತಾರೆ. ಆದರೆ ಪವಾಡವೆಂಬಂತೆ ಇಲ್ಲಿಗೆ ಬರುವ ಅಷ್ಟು ಭಕ್ತಾದಿಗಳ ಇಂಗಿತ ನೆರವೇರಿರೋದು ಈ ಕ್ಷೇತ್ರದ ಮಹಿಮೆ ಅಂತಲೇ ಭಾವಿಸ್ತಾರೆ. ಅಲ್ಲದೆ ಇಲ್ಲಿ ಹನುಮನ ಅವತಾರವೆಂದೇ ನಂಬಲಾಗಿರುವ ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿಗಳೇ ಮೂಲ ಕಾರಣ ಎಂದು ಜನ ತಮ್ಮ ಶಕ್ತಿಗೂ ಮೀರಿದ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಕಾಕತಾಳೀಯವೆಂದರೆ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಯಾರ ಮುಖವನ್ನು ನೋಡಿದರೂ ಆ ಅಪರಿಚಿತರನ್ನ ಅವರ ಹೆಸರನ್ನಿಡಿದು ಕರೆದು ಮಾತನಾಡಿಸಿ ಅವರ ಪೂರ್ವಾಪರವೆಲ್ಲವನ್ನು ಕಣ್ಣಿಗೆ ಕಟ್ಟಿದಂತೆ ಅರುಹಿ ಬಿಡ್ತಾನೆ. ಇದು ನಿಜಕ್ಕೂ ಸೋಜಿಗವನ್ನುಂಟು ಮಾಡುತ್ತೆ. ಅಲ್ಲದೆ ತನ್ನಲ್ಲಿ ಯಾಕೆ ಬಂದಿದ್ದಾರೆ ಅನ್ನೋದನ್ನ ಒಂದು ಚೀಟಿಯಲ್ಲಿ ಬರೆದು ಅವರ ಕೈಗೆ ಕೊಡ್ತಾರೆ. ಇನ್ನು ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಭಾಗೇಶ್ವರ ಧಾಮ್ ದೇವಾಲಯವು ಅತಿ ಪುರಾತನ ದೇವಾಲಯವಾಗಿದ್ದು 300 ವರ್ಷಗಳ ಹಿಂದೆ ಇದನ್ನ ಕಟ್ಟಡವಾಗಿ ಸ್ಥಾಪಿಸಲಾಯಿತು ಅನ್ನೋದು ದಾಖಲೆ. ಆದರೆ ಈ ಕ್ಷೇತ್ರವನ್ನ ಅದ್ಭುತ ದೇವಾಲಯವೆಂದೇ ಜನ ಪರಿಗಣಿಸಿದ್ದಾರೆ. ಈ ದೇವಾಲಯವು ಮಧ್ಯಪ್ರದೇಶದ ಛತ್ತರ್ಪುರ ಬಳಿಯ ಭಾಗೇಶ್ವರ ಧಾಮದಲ್ಲಿದೆ. ಇದು ಬಾಲಾಜಿಯ ದೇವಾಲಯವಾಗಿದ್ದು ಇಲ್ಲಿ ಹನುಮಂತನ ಮುಂದೆ ಮಹಾದೇವಜಿಯ ದೇವಸ್ಥಾನವಿದೆ. ಭಾಗೇಶ್ವರ ಧಾಮ್ ದೇವಾಲಯವು ಬಾಲಾಜಿ ದೇವರ ಪ್ರಸಿದ್ಧ ದೇವಾಲಯವಾಗಿರುವಂಥದ್ದು. ಇದಿರೋದು ಛತ್ತರಪುರ ಜಿಲ್ಲೆಯ ಖಜರಾಹೋ ಪನ್ನಾ ರಸ್ತೆಯಲ್ಲಿರುವ ಗಂಜಿ ಎಂಬ ಸಣ್ಣ ಪಟ್ಟಣದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವನ್ನ 40 ವರ್ಷಗಳ ಹಿಂದೆ ಅಂದ್ರೆ 1986ರ ಸುಮಾರಿಗೆ ನವೀಕರಿಸಲಾಯಿತು. ನಂತರವೇ ಈ ದೇವಾಲಯವು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಸಂತ ಸೇತುಲಾಲ್ಜಿ ಮಹಾರಾಜರು 1987ರಲ್ಲಿ ಅಲ್ಲಿಗೆ ಆಗಮಿಸ್ತಾರೆ. ಅವರು ಈ ಯುವಕ ಸ್ವಯಂ ಘೋಷಿತ ದೇವಮಾನವನಾದ ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಅಜ್ಜ. ಆ ಬಳಿಕ 2012ರಲ್ಲಿ ಭಕ್ತರ ಸಮಸ್ಯೆ ಪರಿಹರಿಸಲು ದರ್ಬಾರನ್ನ ಆರಂಭಿಸಲಾಗಿತ್ತು. ಅದರ ನಂತರ 2016ರಲ್ಲಿ ಭಾಗೇಶ್ವರ ಧಾಮದಲ್ಲಿ ಭೂಮಿ ಪೂಜೆ ನೆರವೇರಿತು. ಅದರ ತರುವಾಯವೇ ಈ ಧಾಮವು ಸಮಸ್ಯೆಗಳನ್ನು ಪರಿಹರಿಸುವ ಪ್ರಸಿದ್ಧ ಕ್ಷೇತ್ರವಾಗಿ ಬದಲಾಯಿತು. ಇದೀಗ ಬಾಲಾಜಿಯ ಈ ಧಾಮದಲ್ಲಿ ಪ್ರತಿ ಮಂಗಳವಾರದಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಸೇರುತ್ತೆ. ಜನರು ತಮ್ಮ ಹರಕೆಯನ್ನ ಬಾಲಾಜಿಯ ಸನ್ನಿಧಾನದಲ್ಲಿ ಸಲ್ಲಿಸುತ್ತಾರೆ. ಇಲ್ಲಿ ದೇವರಿಗೆ ತಮ್ಮ ಸಂಕಷ್ಟಗಳನ್ನು ಸಲ್ಲಿಸುವ ವಿಧಾನವೇ ನಿಜಕ್ಕೂ ವಿಶೇಷ. ಅದೇನೆಂದ್ರೆ ತಮ್ಮ ಸಮಸ್ಯೆಗಳನ್ನ ಕಾಗದದ ಮೇಲೆ ಬರೆದು ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿಯಿಂದ ಕಟ್ಟಿ ಆವರಣದಲ್ಲಿ ಇಡಬೇಕು.
ಅಲ್ಲದೆ ಇಲ್ಲಿ ಕೆಂಪು, ಹಳದಿ ಮತ್ತು ಕಪ್ಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನ ಕಟ್ಟಿರುವುದನ್ನ ಕಾಣಬಹುದು. ಯಾಕಾಗಿ ಜನ ಈ ರೀತಿಯ ಪದ್ಧತಿಯನ್ನು ಆಚರಿಸ್ತಾರೆ, ಇದರ ಹಿಂದಿರುವ ಕಾರಣವೇನೆಂದು ಗಮನಿಸಿದಾಗ ನಿಮ್ಮ ಹರಕೆಯು ಸಾಮಾನ್ಯವಾಗಿದ್ದರೆ ತೆಂಗಿನಕಾಯಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಒಂದು ವೇಳೆ ಹರಕೆಯು ಮದುವೆಗೆ ಸಂಬಂಧಿಸಿದ್ದಾಗಿದ್ದರೆ ತೆಂಗಿನಕಾಯಿಯನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಬೇಕು. ಅದೇ ಹರಕೆಯು ಭೂತಕ್ಕೆ ಸಂಬಂಧಿಸಿದರೆ ತೆಂಗಿನಕಾಯಿಯನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು ಎಂಬ ನಿಯಮವಿದೆ. ಅಲ್ಲದೆ ಇಲ್ಲಿಗೆ ಬಂದು ಪದ್ಧತಿಯನ್ನ ಮಾಡಲು ಸಾಧ್ಯವಾಗದಿದ್ದರೆ ತಮ್ಮ ತಮ್ಮ ಮನೆಯಲ್ಲೇ ಪೂಜಾ ಸ್ಥಳದಲ್ಲಿ ತೆಂಗಿನಕಾಯಿಯೊಂದಿಗೆ ಹರಕೆ ಕಟ್ಟಿಕೊಳ್ಳಬಹುದು ಎಂದು ಹೇಳಲಾಗುತ್ತೆ. ಮನೆಯಲ್ಲಿ ಮಾಡಿದ ಪ್ರಾರ್ಥನೆಗಳನ್ನು ಬಾಲಾಜಿ ಕೇಳಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಭಕ್ತಾದಿಗಳದ್ದು. ಒಂದು ವೇಳೆ ನಮ್ಮ ಹರಕೆ ಶ್ರದ್ಧಾಭಕ್ತಿಯಿಂದ ಸಲ್ಲಿಸಿದ್ದೇ ಆದಲ್ಲಿ ಕನಸಿನಲ್ಲಿ ಸತತ 2 ದಿನಗಳವರೆಗೂ ಮಂಗಗಳು ಕಾಣಿಸಿಕೊಳ್ಳುತ್ತವಂತೆ. ಮಂಗಗಳು ಕೇವಲ 1 ದಿನ ಮಾತ್ರ ಕಾಣಿಸಿಕೊಂಡರೆ ನಿಮ್ಮ ವಿನಂತಿ ಬಾಲಾಜಿಗೆ ತಲುಪಿದೆ ಎಂದು ಆಚಾರ್ಯ ಧೀರೇಂದ್ರ ಶಾಸ್ತ್ರಿ ವಿವರಿಸುತ್ತಾರೆ. ಒಂದು ವೇಳೆ ನಿಮ್ಮ ಮನವಿಯನ್ನ ಸ್ವೀಕರಿಸದಿದ್ದರೆ ಕನಸಿನಲ್ಲಿ ಮಂಗಗಳು ಕಾಣಿಸಿಕೊಳ್ಳುತ್ತಿಲ್ಲ. ಆಗ ಮತ್ತೆ ಮಂಗಳವಾರ ಈ ಕ್ರಮಗಳನ್ನು ಮಾಡಬೇಕಾಗತ್ತೆ. ಹೀಗೆ 2 ರಿಂದ 3 ಮಂಗಳವಾರದವರೆಗೆ ಈ ಕ್ರಮಗಳನ್ನು ಪುನರಾವರ್ತಿಸಿದ್ದಲ್ಲಿ ನಿಮ್ಮ ಮನವಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೆ ಎಂದು ನಂಬುತ್ತಾರೆ. ಇದಕ್ಕೆ ನಿದರ್ಶನವೆಂಬಂತೆ ನಾನಾ ಘಟನೆಗಳು ನಡೆದಿವೆ. ಇನ್ನು ಈ ಬಾಗೇಶ್ವರ ಧಾಮ ಸರ್ಕಾರ್ ಅಲಿಯಾಸ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಜುಲೈ 4, 1996ರಂದು ಧೀರೇಂದ್ರ ಕೃಷ್ಣ ಗಾರ್ಗ್ ಅಥವಾ ಶಾಸ್ತ್ರಿಯ ಜನನವಾಗುತ್ತೆ. ಬಾಲ್ಯದಲ್ಲಿಯೇ ಅತಿ ಚೂಟಿ ಹುಡುಗನಾಗಿದ್ದ. ಮನೆತನದ ವೃತ್ತಿಯಂತೆ ದೈವ ಕೈಂಕಾರ್ಯದಲ್ಲಿ ಪುರೋಹಿತಿಗೆ ಮಾಡಿಕೊಂಡು ಬರುತ್ತಿದ್ದರಿಂದ ಅದರ ಪ್ರಭಾವವು ಆ ಹುಡುಗನ ಮೇಲೆ ಬೀರಿತ್ತು. ಅಲ್ಲದೆ ಪ್ರತಿನಿತ್ಯ ಹನುಮಾನ ಚಾಲಿಸ ಪಠಿಸುತ್ತಾ ಬಾಲಾಜಿಯ ಸೇವೆ ಮಾಡುತ್ತಿದ್ದ ಹುಡುಗ. ಅವರ ತಾಯಿ ಸರೋಜಿನಿ ಗಾರ್ಗ್, ತಂದೆ ಕರ್ಪಾಲ್ ಗಾರ್ಗ್. ಅವರ ತಂದೆಯ ಅಜ್ಜ ಭಗವಾನ್ ದಾಸ್ ಗಾರ್ಗ್ ಸಿದ್ಧ ಸಂತರಾಗಿದ್ದರು, ಅಲ್ಲದೆ ಆತ್ಮಜ್ಞಾನಿಯೂ ಹೌದು. ಹಾಗಾಗಿ ತನ್ನ ತಾತನ ಸರ್ವಶಕ್ತಿಯು ಮೊಮ್ಮಗನಿಗೆ ಬಳುವಳಿಯಾಗಿ ಬಂದಿತ್ತು. ಮಾತ್ರವಲ್ಲ, ಅವರ ಅಜ್ಜನೇ ಈತ ಹನುಮನ ಸೇವಕನಾಗುತ್ತಾನೆ, ಬ್ರಹ್ಮಚಾರಿಯಾಗಿ ಸರ್ವವನ್ನು ಸಲಹುತ್ತಾನೆ ಎಂದು ಭವಿಷ್ಯ ನುಡಿದಿದ್ರಂತೆ. ಸಾಲದಕ್ಕೆ ಚಿಕ್ಕ ವಯಸ್ಸಿನಲ್ಲಿಯೇ ನಾನಾ ತಂತ್ರ ಮಂತ್ರಗಳ ರಹಸ್ಯ ಪೂಜಾ ವಿಧಿವಿಧಾನಗಳನ್ನು ಉಪದೇಶಿಸಿದ್ರು. ಹನುಮಾನ್ ದೇವಾಲಯದ ಬಳಿ ಅವರ ಅಜ್ಜನಿಗೆ ಸಂಬಂಧಿಸಿದ ನಿರ್ಮೋಹಿ ಅಖಾಡದಲ್ಲಿ ಮೊದಲ ಬಾರಿಗೆ ದರ್ಬಾರ್ ನಡೆಸಲಾಯಿತು. ನಂತರ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ದೈವಿಕ ದರ್ಬಾರ್ ನಡೆಸಲು ಪ್ರಾರಂಭಿಸ್ತಾರೆ. ಅದು ಭಾರಿ ಜನಪ್ರಿಯತೆಯನ್ನು ಗಳಿಸಿತು. ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಸಾವಿರಾರು ಜನರಿದ್ದರೂ ಯಾವ ವ್ಯಕ್ತಿಯನ್ನೇ ತೋರಿಸಿದ್ರೂ ಅವರ ಹೆಸರನ್ನ ಸಂಬೋಧಿಸ್ತಾರಂತೆ. ಆ ವ್ಯಕ್ತಿಯ ಬಗ್ಗೆ ವಿವರಗಳನ್ನ, ಅವರ ಸಮಸ್ಯೆ, ಅದು ಎಷ್ಟು ದಿನಗಳಿಂದ ಅಸ್ತಿತ್ವದಲ್ಲಿದೆ ಮತ್ತು ಅದರ ಪರಿಹಾರವನ್ನು ಒಳಗೊಂಡಂತೆ ಇತರ ವ್ಯಕ್ತಿಯ ಅಭಿಪ್ರಾಯವನ್ನ ಪಡೆಯದೆಯೇ ಒಂದು ಕಾಗದದ ಮೇಲೆ ಬರೆದುಕೊಡ್ತಾರೆ. ಆ ವ್ಯಕ್ತಿಯ ನಿಜವಾದ ಸಮಸ್ಯೆ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರು ಮೊದಲೇ ಊಹಿಸಿ ಬರೆದಿದ್ದಕ್ಕೆ ಹೊಂದಿಕೆಯಾಗತ್ತೆ ಎಂಬುದೇ ನಿಜಕ್ಕೂ ಪವಾಡವೆಂಬಂತೆ ಭಾಸವಾಗತ್ತೆ. ಹಾಗಾಗಿ ಜನ ಅವರನ್ನ ಸಂಪೂರ್ಣವಾಗಿ ನಂಬುತ್ತಾರೆ. ಮತ್ತು ಇಲ್ಲಿ ನಡೆಯೋ ಸಾಮಾನ್ಯ ಪವಾಡವೆಂದರೆ ಒಬ್ಬ ವ್ಯಕ್ತಿಯು ತನ್ನ ದೇಹವನ್ನ ದೆವ್ವ ಅಥವಾ ಪ್ರೇತಾತ್ಮ ಪ್ರವೇಶಿಸಿ ತನಗೆ ತೊಂದರೆ ಉಂಟು ಮಾಡಿದೆ ಎಂದು ಹೇಳಿಕೊಳ್ಳುವ ಘಟನೆಯು ಸಾಮಾನ್ಯವಾಗಿರುತ್ತೆ. ಕಾಕತಾಳೀಯವೆಂಬಂತೆ ಈ ಬಾಗೇಶ್ವರ ಧಾಮ್ ಸರ್ಕಾರ್ ಅಥವಾ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಆ ದುಷ್ಟಶಕ್ತಿಯನ್ನ ಕ್ಷಣ ಮಾತ್ರದಲ್ಲಿ ಆವಾಹಿಸಿ ಮಾತನಾಡುವುದು ಕಂಡುಬರುತ್ತೆ. ಅಲ್ಲದೆ ಅದರ ಪೂರ್ವಾಪರವನ್ನ ಚಾಚು ತಪ್ಪದೆ ಹೇಳುತ್ತೆ. ಒಮ್ಮೆ ಇದರ ಪರೀಕ್ಷೆಯನ್ನ ಕೂಡ ಮಾಡ್ತಾರೆ. ಆ ಪ್ರೇತವು ತಿಳಿಸಿದ್ದ ತನ್ನ ಪೂರ್ವಜನ್ಮದ ವೃತ್ತಾಂತದಂತೆ ಆ ವಿಳಾಸಕ್ಕೆ ಹೋಗಿ ಕೇಳಿದಾಗ ಆ ಮನೆಯವರು ಕೂಡ ಬೆರಗಾಕಿದ್ರು. ಯಾಕಂದ್ರೆ ಅಲ್ಲಿ ಆ ಮನೆಯಲ್ಲಿ ಓರ್ವ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದ. ಅಂದಿನಿಂದ ಆ ಮನೆಯವರು ಕೂಡ ಬಾಗೇಶ್ವರ ಧಾಮ್ ಸರ್ಕಾರರ ಭಕ್ತರಾದರು. ಆದ್ರೆ ಇಷ್ಟೆಲ್ಲ ಪವಾಡ ಸೃಷ್ಟಿಸೋ ಶಾಸ್ತ್ರೀಯ ನಡೆಯ ವಿರುದ್ಧ ಕೆಲವೊಂದು ಸಂಘ ಸಂಸ್ಥೆಯೊಂದು ಕಣ್ಣಿಟ್ಟಿತ್ತು. ಜನರನ್ನ ಮೌಢ್ಯದಲ್ಲಿ ಮುಳುಗಿಸಿ ವಂಚಿಸುತ್ತಿದ್ದಾನೆಂಬ ಆರೋಪವನ್ನು ಮಾಡಿತ್ತು. ಹೀಗೆ ತಮ್ಮ ದಿವ್ಯ ದರ್ಬಾರ್ನಲ್ಲಿ ದಿವ್ಯ ಶಕ್ತಿ ಮೂಲಕ ಜನರ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಹೇಳಿಕೊಳ್ಳುವ ಅವರ ಕಥಾವಚನ ಕಾರ್ಯಕ್ರಮದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ವು. ಅದುವೇ ನಾನಾ ಗೊಂದಲಕ್ಕೆ, ಚರ್ಚೆಗೆ ಗ್ರಾಸವಾಗಿತ್ತು. ಮಹಾರಾಷ್ಟ್ರ ಮೂಲದ ಅಂಧವಿಶ್ವಾಸ್ ಅನ್ಮೂಲನ್ ಸಮಿತಿ ಎಂಬ ಹೆಸರಿನ ಸಂಘಟನೆ ಶಾಸ್ತ್ರಿ ಅವರಿಗೆ ನಾಗಪುರದ ಕಾರ್ಯಕ್ರಮದಲ್ಲಿ ತಮ್ಮ ಪವಾಡ ಶಕ್ತಿಗಳ ಪ್ರತಿಪಾದನೆಯನ್ನ ಸಾಬೀತುಪಡಿಸುವಂತೆ ಸವಾಲು ಹಾಕಿತ್ತು. ಆದರೆ ಸ್ವಯಂ ಘೋಷಿತ ದೇವಮಾನವನಾದ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಆ ಕಾರ್ಯಕ್ರಮಕ್ಕೆ ಹೋಗಲೇ ಇಲ್ಲ. ಹಾಗೆ ಈ ಸರ್ಕಾರ್ ದೇಶದ ನಾನಾ ಭಾಗಗಳಲ್ಲಿ ಪ್ರವಾಸ ಮಾಡುತ್ತಾ ತಮ್ಮ ಕಥಾ, ಧಾರ್ಮಿಕ ಪ್ರವಚನಗಳಿಂದ ಪರಿಚಿತರಾಗಿದ್ದಾರೆ. ತಾವು ಬಾಗೇಶ್ವರ ಬಾಲಾಜಿ ಅವರ ಪರಮ ಭಕ್ತ ಎಂದು ಹೇಳಿಕೊಂಡಿರುವ ಶಾಸ್ತ್ರಿ, ನನ್ನ ಮಾತುಗಳು ಹಾಗೂ ಕ್ರಿಯೆಗಳನ್ನು ಯಾರು ಬೇಕಾದರೂ ಕ್ಯಾಮರಾ ಎದುರು ಪ್ರಶ್ನಿಸಬಹುದು. ನನ್ನನ್ನು ಏನೇ ಭಾವಿಸಿದ್ರೂ ನಾನು ಅದನ್ನು ಬರೆಯುತ್ತೇನೆ ಮತ್ತು ನಾನು ಏನು ಬರೆಯುತ್ತೇನೆಯೋ ಅದು ಸತ್ಯವಾಗುತ್ತದೆ ಎಂದಿದ್ರು.
ಧೀರೇಂದ್ರ ಶಾಸ್ತ್ರಿ ಅವರ ಕಥಾ ಕಾರ್ಯಕ್ರಮದ ವೈರಲ್ ವಿಡಿಯೋಗಳಲ್ಲಿ ಒಂದು ಹೆಚ್ಚು ಚರ್ಚೆಗೆ ಒಳಗಾಗಿತ್ತು. ಅದು ನೆರೆದಿದ್ದ ಜನರ ಗುಂಪಿನಿಂದ ಪತ್ರಕರ್ತರೊಬ್ಬರನ್ನ ಕರೆದ ಶಾಸ್ತ್ರಿ ಅವರ ಕುಟುಂಬದ ಸದಸ್ಯರ ವಿವರಗಳನ್ನು ಹೇಳಿದ್ದಾರೆ. ಈ ದೇವಮಾನವನಿಗೆ ಈ ಎಲ್ಲ ವಿವರಗಳು ಗೊತ್ತಿರುವುದು ನಿಜಕ್ಕೂ ವಿಶೇಷ ಹಾಗೂ ಪವಾಡ ಎಂದು ಆ ಪತ್ರಕರ್ತ ಹೇಳಿದ್ದ. ಇದನ್ನ ಕಂಡ ಭಕ್ತರು ರೋಮಾಂಚನರಾಗಿದ್ರು. ಆದರೆ ಅವರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಜನ ಪತ್ರಕರ್ತನ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿಯೇ ಈ ಎಲ್ಲ ವಿವರಗಳು ಇವೆ ಎಂದು ವಾದಿಸಿದರು. ಪಂಡಿತ್ ಶಾಸ್ತ್ರಿಗೆ ಅಪಾರ ಜನಬೆಂಬಲವಿದೆ. ಅವರಲ್ಲಿ ಪ್ರಭಾವಿ ರಾಜಕಾರಣಿಗಳು ಸೇರಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಕೈಲಾಶ್ ವಿಜಯವರ್ಗೀಯ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಶಾಸ್ತ್ರಿಯ ಬೆಂಬಲಕ್ಕೆ ನಿಂತಿದ್ದಾರೆ. ಅನೇಕ ದ್ವೇಷ ಭಾಷಣ ಪ್ರಕರಣಗಳನ್ನು ಎದುರಿಸುತ್ತಿರುವ ಬಿಜೆಪಿ ನಾಯಕ ಕಪಿಲ್ ಮಿಶ್ರಾ ಕೂಡ ಶಾಸ್ತ್ರಿ ಪರವಾಗಿ ದಿಲ್ಲಿಯಲ್ಲಿ ರ್ಯಾಲಿಯನ್ನೇ ನಡೆಸಿದರು. ಅಲ್ಲದೆ ಬಾಗೇಶ್ವರ ಧಾಮ್ ಸರ್ಕಾರ್, ಧಾರ್ಮಿಕ ಮತಾಂತರ ಮತ್ತು ಲವ್ ಜಿಹಾದ್ ವಿರುದ್ಧವಾಗಿ ಅವರು ಮಾತನಾಡುತ್ತಿರುವ ಕಾರಣಕ್ಕೆ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂದು ಆರೋಪಿಸಲಾಗಿತ್ತು. ಧೀರೇಂದ್ರ ಶಾಸ್ತ್ರಿ ಯಾವಾಗಲೂ ತಮ್ಮ ಬಳಿ ಗದೆಯೊಂದನ್ನು ಕೊಂಡೊಯ್ಯುತ್ತಾರೆ. ಅದು ಆಂಜನೇಯನಿಂದ ಧೈರ್ಯ ಪಡೆದುಕೊಳ್ಳುವುದಕ್ಕಾಗಿ ಅಂತ ಹೇಳ್ಕೊಳ್ತಾರೆ. ಆದರೆ ನಂಬುವವರಿಗೆ ನೂರಾನೆ ಬಲವಂತೂ ಇದ್ದೇ ಇರುತ್ತೆ. ಆದರೆ ನಂಬದವರಿಗೆ ಸಾಸಿವೆಯಷ್ಟಾದರೂ ಸಂಶಯವಂತೂ ಇದ್ದೇ ಇದೆ. ಅದು ಸಾಬೀತಾದಲ್ಲಿ ಇಷ್ಟು ದಿನ ನಡೆಸಿದ ಪವಾಡ, ಎರಚಿದ ಮಂಕುಬೂದಿ ಎಲ್ಲವೂ ಬಟಾಬಯಲಾಗತ್ತೆ. ಆದರೆ ಒಂದು ವೇಳೆ ಅವರು ನಡೆಸೋದು ಪವಾಡ ಸದೃಶವೇ ಎಂದಾದರೆ ಮತ್ತಷ್ಟು ಶಕ್ತಿ, ಖ್ಯಾತಿ ಅವರದ್ದಾಗತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂತೂ ಇಂದಿಗೂ ಗೊಂದಲದ ಗೂಡಾಗಿರುವವರಲ್ಲಿ ಈ ಬಾಗೇಶ್ವರ ಧಾಮ ಸರ್ಕಾರ ಕೂಡ ಒಬ್ಬರು. ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದು ನೋಡುವ ಕಣ್ಣಲ್ಲೇ ಇರುತ್ತೆ ಬಿಟ್ರೆ ಸತ್ಯ ಸುಳ್ಳಿನ ಬಗ್ಗೆ ಮಾತನಾಡೋಕೆ ನಾವ್ಯಾರು ಅನ್ನೋದೇ ಪ್ರಶ್ನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.